ಭೋಲೆನಾಥ್, ಅಲ್ಲಿ ಇಟ್ಟಾಗಿದೆ ಮರಣ ಮುಹೂರ್ತ. ಇಲ್ಲಿ ನಂಬಿಕೆ ಸಂಬಂಧದ ಮಧ್ಯೆ ಮರೆವು ಬಂದಾಗ ಪ್ರೀತಿ ಇಲ್ಲ ಅರ್ಥ. ಅರಿತರೆ ಜನ್ಮ ಸಾರ್ಥಕ, ಇಲ್ಲವಾದಲ್ಲಿ ಎಲ್ಲವೂ ಅನರ್ಥ. ಜೈ ಭೋಲೆನಾಥ್. ನನ್ನ ಮನಸ್ಸಲ್ಲಿ ಯಾವ್ದ್ಯಾವ್ದೋ ಕಾರಣಗಳಿಗೆ ಇಲ್ಲದ ಒದ್ದಾಟ, ಗೊಂದಲ, ಬದುಕಲಿ ಜವಾಬ್ದಾರಿ ಜೊತೆ ಸೋಲು ಸೇರ್ಕೊಂಡು ನೆಮ್ಮದಿ ದೂರ ಹೊಟ್ಟೋಗಿತ್ತು. ಆದ್ರೆ ಈಗ ನನ್ನ ಪಾಲಿನ ಖುಷಿ ನಮ್ಮ ಮಗು ರೂಪದಲ್ಲಿ ಬರ್ತಿದೆ ತ್ರಿಶೂಲ್. ಆ ಸಂತೋಷನ ನಿನ್ ಹತ್ರ ಹೇಗೆ ಹೇಳ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಶಿವಾನಿ, ನಿನಗೆ ಸಂತೋಷ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಆದ್ರೆ ಈ ವಿಷಯದಲ್ಲಿ ನನಗೆ ಸಂತೋಷ ಆಗ್ತಾ ಇಲ್ಲ. ಅದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಶಿವಾನಿ, ನೀನು ಆವಾಗ್ಲಿಂದ ಮಗು, ಕನಸು, ಭವಿಷ್ಯ, ಸಂತೋಷ ಅಂತ ಏನೇನೋ ಹೇಳ್ತಾ ಇದೆಯಾ. ಆದರೆ ನನಗೇನು ಹೇಳಬೇಕು ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ನಿನ್ನ ಜೊತೆ ಸೇರಿದ್ದು, ಸಂತೋಷವಾಗಿ ನಿನ್ನ ಜೊತೆಗಿದ್ದಿದ್ದು, ಮಗುಗೆ ಕಾರಣವಾಗಿದ್ದು, ಇದು ಯಾವುದು ನನಗೆ ನೆನಪೇ ಇಲ್ಲ ಶಿವಾನಿ. ಸೇರಿದ್ದೇ ನೆನಪಿಲ್ಲ ಅಂತಂದಮೇಲೆ ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ ಎಲ್ಲಿಂದ ಸಂತೋಷ ತರಲಿ? ಹೇಗೆ ಸಂತೋಷವಾಗಿರಲಿ? ಮಾತಾಡು ಶಿವಾನಿ. ಎಲ್ಲ ಗೊತ್ತಿರೋ ನನಗೆ, ಎಲ್ಲ ನೆನಪಿರೋ ನನಗೆ ನಿನ್ನ ಜೊತೆ ಆದ ಮಿಲನದ ಬಗ್ಗೆ ಮಾತ್ರ ಮರ್ತ ಹೋದಕ್ಕೆ ಹೇಗೆ ಸಾಧ್ಯ? ಹೇಗೆ? ತ್ರಿಶೂಲ್, ನೀನು ಹೇಳ್ತಾ ಇರೋದು ಸತ್ಯ. ನನ್ನ ಮನಸ್ಸಿಗೆ ಅರ್ಥ ಆಗದೇ ಇರೋ ವಾಸ್ತವ. ನಿನ್ನ ಜೊತೆ ಸೇರಿದ್ ನಾನು ಎಷ್ಟು ನೆನಪಿಸ್ಕೊಂಡು ನಂಗೆ ನೆನಪೇ ಆಗ್ತಾ ಇಲ್ಲ ಶಿವಾನಿ. ತ್ರಿಶೂಲ್, ನಿನಗೆ ನೆನಪಾಗದೇ ಇರೋದಕ್ಕೆ ಬೇರೆ ಕಾರಣನೇ ಇದೆ. ಶಿವಾನಿ, ನೀನೇನ್ ಮಾತಾಡ್ತಾ ಇದೀಯಾ? ಏನ್ ಹೇಳ್ತಾ ಇದೀಯಾ? ನನಗೆ ಒಂದು ಕೇಳಿಸ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ. ಅರ್ಥವಾಗೋಲ್ಲ. ತಾಯಾಂಗನೆಯ ಶಾಪ ನಿನ್ನ ಕಿವಿಗೆ ಬೆರಳು ಹಾಕಿ ಕೂತಾಗ ಅವಳೇನು ಮಾಡುತ್ತಾಳೆ ಪಾಪ? ಎಲ್ಲ ಅವನಿಚ್ಛೆ. ಜೈ ಭೋಲೆನಾಥ್. ದೇವ್ರೆ, ನಾನು ಏನ್ ಹೇಳಿದ್ರು ಇವನ್ಗೆ ಕೇಳಿಸಲ್ವಲ್ಲ. ನನ್ಗೆ ಎಷ್ಟೇ ನಾಗಿಣಿ, ನಾಗಮಣಿ, ನಾಗಲೋಕ, ಆದಿಶೇಷ ಅಂತ ಹೇಳಿದ್ರು ಅವ್ನ್ ಕಿವಿಗೆ ಬೀಳಲ್ಲ. ನಾನು ಏನ್ ಮಾಡ್ಲಿ ಈಗ? ಸ್ವಾಮಿಗಳ ನನ್ನ ಹತ್ರ ನಿನ್ನ ಬದುಕಿನ ಅರ್ಧ ಉತ್ತರ ನಿನ್ನ ಅರ್ಧಾಂಗಿ ಹತ್ರ ಸಿಗತ್ತೆ ಅಂತ ಹೇಳಿದ್ರು. ಏನಂಗಂದ್ರೆ ಅವ್ರು ಹೇಳಿದ್ಯಲ್ಲ ನನಗೆ ಅರ್ಥ ಆಗದೆ ಇರ್ಬೋದು ಶಿವಾನಿ. ಆದ್ರೆ ಅವ್ರು ಹೇಳೋದೆಲ್ಲ ನನ್ನ ಬದುಕಿಗೆ ಸಂಬಂಧಪಟ್ಟಿದ್ದು ಅಂತ ನನ್ಗೆ ಖಂಡಿತ ಗೊತ್ತು. ಅವ್ರು ಹೇಳೋ ಹಾಗೆ ನನ್ನ ಉತ್ತರ ಎಲ್ಲ ನಿನ್ನ ಹತ್ರ ಸಿಗತ್ತೆ ಅಂತಂದ್ಮೇಲೆ ನಿನಗೆಲ್ಲ ಗೊತ್ತಿರಬೇಕು. ಹೇಳಿ ಶಿವಾನಿ, ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡು. ಮಾತಾಡು ಶಿವಾನಿ. ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ತ್ರಿಶೂಲ್. ನೀನು ಅರ್ಥ ಆಗುವಾಗ ಹೇಳಿದ್ರೆ ನನಗೆಲ್ಲ ಅರ್ಥ ಆಗುತ್ತೆ ಶಿವಾನಿ. ಮಾತಾಡು ಶಿವಾನಿ, ನನಗೆ ಉತ್ತರ ಕೊಡು. ತ್ರಿಶೂಲ್, ನಾವು ಹೋಗ್ತಾ ಇರೋದು ಮನೆ ದೇವ್ರಿಗೆ. ಹೀಗೆಲ್ಲ ಮಾತಾಡ್ಬೇಡ. ಬಾ, ಆಮೇಲೆ ನಿನಗೆ ಉತ್ತರ ಸಿಗುತ್ತೆ. ಬಾ ತ್ರಿಶೂಲ್. ಇಲ್ಲ ಶಿವಾನಿ, ಅಲ್ಲಿಗೆ ಹೋದ್ರೆ ಏನು ಉತ್ತರ ಸಿಗೋದಿಲ್ಲ ಅಂದ್ರೆ ನಾನು ಬರೋದಿಲ್ಲ ಶಿವಾನಿ. ಆದ್ರೆ ನಾನು ಹೋಗ್ಲೇಬೇಕು ತ್ರಿಶೂಲ್. ಬೇಡ, ಹೋಗಬೇಡ. ಒಬ್ಬಂಟಿಯಾಗಿ ಹೋಗಬೇಡ. ಒಬ್ಬಂಟಿಯಾಗಿ ಹೋದರೆ ಸಾವು ನಿನ್ನ ಜೊತೆಯಾಗುತ್ತೆ. ನೀವು ಜೊತೆಯಾಗಿ ಹೋದರೆ ಸಾವು ದೂರ ಆಗುತ್ತೆ. ಬೇಡ, ಹೋಗಬೇಡ. ಸಾವಿಗೆ ತಲೆ ಕೊಡಬೇಡ. ಇಲ್ಲ ಶಿವಾನಿ, ನಾನು ಎಲ್ಲಿಗೂ ಬರೋದಿಲ್ಲ. ಹೇಗೆ ಹೇಳಿ ಅರ್ಥ ಮಾಡಿಸ್ತೀನಿ ತ್ರಿಶೂಲ್? ನೀನ್ ಏನು ಹೇಳ್ದೆ ನನಗೆ ಹೇಗೆ ಅರ್ಥ ಆಗತ್ತೆ? ಅರ್ಥ ಆಗೋ ಸಮಯಕ್ಕೆ ಎಲ್ಲ ಅರ್ಥ ಆಗುತ್ತೆ. ಬಾ, ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ. ಅಲ್ಲೆಲ್ಲ ಕಾಡು ಪ್ರಾಣಿಗಳಿರುತ್ತೆ. ಮನುಷ್ಯರಿದ್ರೆ ಮಾತ್ರ ಭಯ ಪಡ್ಬೇಕು. ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಆಯ್ತು, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀನ್ ಬರೋವರೆಗೂ ನಾನು ಪೂಜೆ ಮಾಡೋದಿಲ್ಲ. ನಿನ್ನಿಷ್ಟ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅದು ಸಾವಿನ ಕಡೆಗಿರೋ, ಬಾಯಿ ತೆಗೆದು ಕಾಯ್ತಿರೋ ಮೃತ್ಯುವಿನ ಕಡೆಗಿರೋ ಹೆಜ್ಜೆ. ಹೇ ಮೃತ್ಯುಂಜಯ, ನಿನ್ನ ಭಕ್ತಿಗೆ ಈ ಸ್ಥಿತಿಯೇ? ಏನಿದು ಪರಮೇಶ್ವರ? ಅವಳು ಮಾತ್ರ ಬರ್ತಾ ಇದ್ದಾಳೆ, ಜೊತೆಗೆ ನನ್ನ ಮಗ ಇಲ್ಲ.
ಕಾಣಿಸ್ತಾನೂ ಇಲ್ಲ. ಎಲ್ಲರೂ ರೆಡಿಯಾಗಿ, ಇದಕ್ಕಿಂತ ಒಳ್ಳೆ ಸಮಯ ಸಿಗಲ್ಲ. ತ್ರಿಶೂಲ್ಗೆ ಈ ವಿಷಯದಲ್ಲಿ ಯಾವ ನೆನಪುಗಳು ಇಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕಾರಣನೂ ಗೊತ್ತು. ಆದ್ರೆ ಇದೆಲ್ಲ ಅವನಿಗೆ ಅರ್ಥ ಆಗ್ತಿಲ್ವಲ್ಲ. ಪುಂಗಿ ಸದ್ದ ಕೇಳಿದ್ದು ಇಲ್ಲ ಅನ್ಸುತ್ತೆ. ಯಾರಾದರೂ ಇದ್ದಾರಾ ಇಲ್ಲಿ? ಶತ್ರುಗಳು ನನ್ನನ್ನು ಸುತ್ತುವರಿತಾ ಇದ್ದಾರ. ಆದಷ್ಟು ಬೇಗ ರಕ್ಷಾ ಕವಚನ ಸೃಷ್ಟಿ ಮಾಡಿ ಶತ್ರು ಸ್ತಂಭನ ಮಂತ್ರನ ಹೇಳಬೇಕು. ಓಂ ನಮಃ ಶಿವಾಯ ಪರಮ ಪುರುಷಂ ಪರಮೇಶ್ವರಂ. ಏನೋ ಮಾಡ್ತಾ ಇದ್ದಲ್ಲ, ಬಿಡಬಾರ್ದು. ಪುಂಗಿ ಊದ್ಸಕ್ ಶುರು ಮಾಡಬೇಕು. ಓಂ ನಮಃ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾರು ನೀವೆಲ್ಲ? ಯಾಕೆ ಪುಂಗಿ ಊದ್ತಾ ಇದ್ದೀರಾ? ಇನ್ನು ಒಮ್ಮೆಲೆ ಆ ನಾಗಿಣಿ ಮೇಲೆ ಬಿತ್ತರೆ ಚಾದಾರಿ ನಾಗಿಣಿ ತುಂಡು ತುಂಡು. ಸಾವುಕಾರ ಹೇಳಿದ್ದು ಇದು ಪೂರ್ತಿ ಆವಾದ್ಮೇಲೆ ಕಾಚಕ್. ನಾನು ಶಿವ ನೀನ್ ಸೇರಿದ ನೆನಪೇ ಆಗ್ತಾ ಇಲ್ಲ. ಛೇ, ಎಷ್ಟು ಸಂಕಟ ಆಗ್ತಾ ಇದೆ ನನಗೆ. ಯಾಕೆ ನನಗೇನು ನೆನಪಾಗ್ತಾ ಇಲ್ಲ? ನನಗೆ ಶಿವಾನಿ ಮೇಲಿದ್ದ ಪ್ರೀತಿ ನೆನಪಿದೆ, ಅವಳಿಗೋಸ್ಕರ ನಾನು ಹೋರಾಡಿದ ನೆನಪಿದೆ, ಹಾಗೆ ಅವಳಿಗೋಸ್ಕರ ನಾನು ಒದ್ದಾಡಿದ ಎಲ್ಲ ನೆನಪಿದೆ. ಆದ್ರೆ
ಅವಳ ಜೊತೆಗೆ ನನ್ನ ಮಿಲನ ಮಾತ್ರ ಯಾಕೆ ನೆನಪಾಗ್ತಲ್ಲ? ಯಾಕೆ 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 ನನ್ನ ಮರುವು ನನ್ನವಳನ್ನ ಅವಳು ಪ್ರೀತಿನ ಕೇವಲವಾಗಿ ನೋಡೋಂಗೆ ಮಾಡ್ಬಿಟ್ಟಿದ್ಯಲ್ಲ. ಛೇ, ನೀನೇ ಅವಳು, ಅವಳೇ ನೀನು. ನೀನಿಲ್ಲದೆ ಅವಳಿಲ್ಲ, ಅವಳಿಲ್ಲದೆ ನೀನಿಲ್ಲ. ನೀನಿಲ್ಲದೆ ಅವಳಿಲ್ಲ, ಅವಳಿಲ್ಲದೆ ನೀನಿಲ್ಲ. ಎಲ್ಲೋ ಕೇಳಿದ್ದೀನಲ್ಲ ಈ ವಾಯ್ಸು. ಸ್ವಾಮಿಗಳ ಧ್ವನಿ ಇದು. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲಿದ್ದೀರಾ? ದಯವಿಟ್ಟು ಎದುರು ಬಂದು ಮಾತಾಡಿ. ಅವಳಿಗಾಗಿ ನೀನು, ನಿನಗಾಗಿ ಅವಳು. ಸ್ವಾಮಿಗಳೇ, ನಾನು ಮೊದಲೇ ಗೊಂದಲದಲ್ಲಿದ್ದೀನಿ. ಇನ್ನೂ ಕನ್ಫ್ಯೂಸ್ ಮಾಡ್ತೀರಲ್ಲ ನನ್ನನ್ನ. ಎಲ್ಲಿದ್ದೀರಾ ಹೇಳಿ ಸ್ವಾಮಿಗಳೇ, ಎದುರುಗಡೆ ಬನ್ನಿ. ಎಲ್ಲಿದ್ದೀರಾ ಸ್ವಾಮಿಗಳೇ? ಅವಳಲ್ಲಿ ಸಾವಿನ ಸುಳಿಯಲ್ಲಿ ಬಂದಿ, ನೀನಿಲ್ಲಿ ಮರವಿನ ಸುಳಿಯಲ್ಲಿ ಬಂದಿ. ಅವಳ ಗರ್ಭಗುಡಿಯೊಳಗೆ ನಿನ್ನ ಕುಡಿ, ನಿನ್ನವಳು ನಿನ್ನವಳಾಗದೆ ನಿನ್ನ ಕುಡಿ ಅವಳ ಗುಡಿಯೊಳಗೆ ಪ್ರತಿಷ್ಠಾಪನೆಯಾಗುವುದೇ. ನೀನು ಇಲ್ಲಿ ಉಳಿದು ಹೋದವನು, ಮರೆತು ಹೋದವನು, ನಿನ್ನ ಹುಡುಕುತ್ತಾ ಬಂದವಳು ಅವಳು. ಹುಡುಕಿ ಬಂದವಳ ಮೇಲೆ ಈ ದುಡುಕು ನಿರ್ಧಾರ ಸಲ್ಲ. ಸತ್ಯವನ್ನ ಆ ಮಹೇಶ್ವರನೇ ಬರೆದ. ಜೈ ಭೋಲೆನಾಥ್. ಸ್ವಾಮಿಗಳೇ, ನಿಮ್ಮ ಮಾತುಗಳೆಲ್ಲ ಒಂಥರ ಅರ್ಥ ಆಗ್ತದೆ, ಆದ್ರೆ ಒಂಥರ ಅರ್ಥ ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಇದ್ದೀನಿ ಸ್ವಾಮಿಗಳೇ ನಾನು. ಓಕೆ, ನೀವು ಹೇಳೋದಲ್ಲ ಒಪ್ಕೋತೀನಿ, ಆದರೆ ಅದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ನನ್ನ ಗೊಂದಲಗಳಿಗೆ ಉತ್ತರ ಕೊಡಿ. ನಿನ್ನಲ್ಲೇ ಅಡಗಿ ಕೂತಿರುವ ಉತ್ತರಗಳನ್ನ ನಾನು ತಾನೇ ಹೇಗೆ ಹುಡುಕಲೇ? ಮನಸ್ಸಿನ ಬಾವಿಯೊಳಗೆ ನಿನ್ನ ನೆನಪಿನ ಬುತ್ತಿ ಬಿದ್ದು ಹೋಗಿದೆ. ಒಲ್ಲದ ಪ್ರೀತಿಯ ಇಲ್ಲದ ಕೋಪಕ್ಕೆ ನಿನಗೆ ಶಾಪ ಸಿಕ್ಕಿದೆ. ಅವಳಿದ್ದರೆ ನಿನ್ನ ಸಂಗಡ ನಿನಗಿರುವುದಿಲ್ಲ ಯಾವುದೇ ಸಂಕಟ. ಮನಸ್ಸಿನ ಬಾವಿಯೊಳಗೆ ಪಾತಾಳ ಗರಡಿಯನ್ನಾಕಿ ಹುಡುಕೋ, ನಿನ್ನ ನೆನಪಿನ ಬುತ್ತಿ ಸಿಗುತ್ತಿದೆ. ಅಲ್ಲವಳ ಪ್ರೀತಿ ಕಾಣುತ್ತದೆ. ನಿನ್ನ 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 ನೀತಿ ಗೊತ್ತಾಗುತ್ತದೆ. ಅವಳಿದ್ದರೆ ಮಾತ್ರ ನಿನಗೆ ಶಕ್ತಿ, ಅವಳಿದ್ದರೆ ಮಾತ್ರ ನಿನಗೆ ಪ್ರೀತಿ, ಅವಳಿದ್ದರೆ ಮಾತ್ರ ಮುಕ್ತಿ. ಆ ಪರಮೇಶ್ವರನನ್ನು ಪ್ರಾರ್ಥಿಸು, ಅವನ ಬಗ್ಗೆ ಯೋಚಿಸು. ನಿನಗೆ ಸತ್ಯದ ದರ್ಶನವಾಗಬಾರದು. ಜೈ ಭೋಲೆನಾಥ್. ಸ್ವಾಮಿಗಳೇ, 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 ಓ, ಏನ್ ಹೇಳೋದ್ರು ಸ್ವಾಮಿಗಳು? ನನ್ನ ಗೊಂದಲಗಳಿಗೆ ಇವ್ರ ಮಾತು ಉತ್ತರನಾ? ಸ್ವಾಮಿಗಳೇ, ಅಯ್ಯಯ್ಯೋ, ಎಲ್ಲೋಗ್ಬಿಟ್ರಪ್ಪ ಇವರು? ಸತ್ಯದ ದರ್ಶನವಾಯಿತೆ. ಸ್ವಾಮಿಗಳೇ, ನಾನು ತಪ್ಪು ಮಾಡ್ಬಿಟ್ಟೆ.
ಸ್ವಾಮಿಗಳೇ, ನನಗೆಲ್ಲ ನೆನಪಾಯ್ತು. ನನ್ನ ಅವಳ ಪ್ರೀತಿ ಎಲ್ಲ ನೆನಪಾಯ್ತು ಸ್ವಾಮಿಗಳೇ. ಹೋಗು, ನೀನು ಈಗ ಅವಳ ಬಳಿ ಹೋಗು. ಅವಳಿಗೀಗ ನಿನ್ನ ಅವಶ್ಯಕತೆ ಇದೆ. ಹೋಗು. ನಿನ್ನ ಪ್ರೀತಿ, ನಿನ್ನ ಕ್ಷಮೆ ಅವಳು ಬದುಕಿರುವಾಗಲೇ ಅವಳಿಗೆ ಬೇಕು, ಹೆಣವಾದ ಮೇಲಲ್ಲ. ಸ್ವಾಮಿಗಳೇ, ಏನಂಗಂದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ಮೃತ್ಯುವಿನ ಪಂಜರದಿಂದ ಆ ಮೃತ್ಯುಂಜಯನೇ ಅವಳನ್ನ ಕಾಪಾಡಬೇಕು. ಜೈ ಭೋಲೆನಾಥ್. ಪಂಜಲ್ ಪಾಂಬು ಏನೇನು ತೊಂದರೆ ಕೊಟ್ಟೆ ನೀನು. ನನ್ನ ಸ್ನೇಹಿತರನ್ನ ಸಾಯಿಸಿದೆ. ಅದೆಲ್ಲದಕ್ಕೂ ಪ್ರತೀಕಾರವಾಗಿ ನಿನ್ನ ಸಾವಾಗುತ್ತೆ. ನಾಗಮಣಿ ನನ್ನ ಕೈಗೆ ಸಿಕ್ಕಿ ನಿನ್ನ ನಾಶ ಆಗುತ್ತೆ. ಆಮೇಲೆ ನಾನು ಅಮರ ಮೃತ್ಯುಂಜಯ ಅವಿನಾಶಿ. ಯಾರು ನೀವೆಲ್ಲ? ಯಾಕೆ ನನ್ಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಬಿಟ್ಬಿಡಿ, ನನ್ನ ಮಾತು ಕೇಳಿ. ದಯವಿಟ್ಟು ಪುಂಗಿ ಓದೋದನ್ನ ನಿಲ್ಲಿಸ್ಬಿಡಿ. ಯಜಮಾನ್ರೆ, ಇನ್ನು ಎಷ್ಟೊತ್ತನ್ನ ಕಾಯೋದು? ನಮ್ಮವ್ರು ಕಾಯರಲ್ಲ, ಸಾವನ್ ಬೇಕಾದ್ರೆ ಕಾಯಿಸ್ಬೋದು, ಸಾಯಿಸೋರ್ನಲ್ಲ. ಬಿಟ್ಬಿಡಿ ನನ್ನ ದಮ್ಮಯ್ಯ ಅಂತೀನಿ. ನಾನು ಬಿಟ್ಬಿಡಿ, ನನಗೆ ತೊಂದರೆ ಕೊಡ್ಬೇಡಿ. ನಾಗಿಣಿಯನ್ನ ಸಾಯಿಸೋ ಸಮಯ ತುಂಬಾ ಅಪಾಯಕಾರಿ. ಅದು ಸಾಯೋ ಸಮಯದಲ್ಲಿ ನಾಗಮಣಿಯನ್ನ ಅಪಹರಿಸಿದವರು ಸುತ್ತಮುತ್ತಲೂ ಇದ್ದರೆ ಅವರನ್ನು ಸಾಯಿಸಿದ ನಂತರನೇ ಅದು ಪ್ರಾಣ ಬಿಡೋದು. ಹಾಗಿದ್ದಾಗ ನಾನು ಇಲ್ಲೇ ಇರೋದು ಅಪಾಯ. ಅವರ ಕೆಲಸ ಮುಗಿಸ್ಲಿ.